ರೇಷನ್ ಅಕ್ಕಿನ ಬಳಸಿ ಯಾವ ರೀತಿಯಾಗಿ ಗರಿಗರಿಯಾದ ಸ್ಪಾಂಜಿಯಾದ ಪಡ್ಡನ್ನು ಮಾಡಬಹುದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಪಾತ್ರೆನ ತಗೊಂಡು ಅದಕ್ಕೆ 3 ಕಪ್ ಆಗುವಷ್ಟು ರೇಷನ್ ರೈಸ್ ನ ಹಾಕೊಳ್ಬೇಕು. ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮತ್ತು 1 ಕಪ್ ಆಗುವಷ್ಟು ಉದ್ದಿನ ಬೇಳೆನ ಹಾಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಬ್ಬಕ್ಕಿನ ಹಾಕೊಂಡು 8 ಅವರ್ ಆದ್ರೂ ನೆನೆಲಿಕ್ಕೆ ಬಿಡಬೇಕು. ನಂತರ ಗಟ್ಟಿ ಅವಲಕ್ಕಿನ ನೆನೆ ಹಾಕೊಂಡಿದ್ದೀನಿ. ರುಬ್ಬೋ ಟೈಮಲ್ಲಿ ಅಕ್ಕಿ ಒಟ್ಟಿಗೆ ಸೇರಿಸಿಕೊಂಡು ರುಬ್ಕೊಳ್ಬೇಕು. ಸ್ಮೂತ್ ಆಗಿ ರುಬ್ಕೊಂಡ್ರೆ ಪಡ್ಡು ಚೆನ್ನಾಗಿ ಬರುತ್ತೆ. ಒಂದು ಪಾತ್ರೆಗೆ ತಕೊಂಡು ಚಿಟಿಕೆ ಸೋಡಾನ ಹಾಕಿ ಸೌಟಿಂದ ಈ ರೀತಿಯಾಗಿ ಕೈ ಆಡಿಸಿಕೊಳ್ಬೇಕು. ನಂತರ ಲಿಡ್ ಅನ್ನ ಕ್ಲೋಸ್ ಮಾಡಿ 1 ಓವರ್ ನೈಟ್ ಫರ್ಮೆಂಟೇಶನ್ ಆಗೋದಕ್ಕೆ ಬಿಡಬೇಕು. ನೆಕ್ಸ್ಟ್ ಮಾರ್ನಿಂಗ್ ಫರ್ಮೆಂಟೇಶನ್ ಆದ್ಮೇಲೆ ಈ ರೀತಿಯಾಗಿ ಹಿಟ್ಟು ರೆಡಿಯಾಗಿರುತ್ತೆ. ಇದನ್ನ ಒಂದು ಪಾತ್ರೆಗೆ ತಗೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆಯನ್ನ ಸೇರಿಸಿಕೊಂಡು ಹಂಚನ್ನ ಕಾಯೋದಕ್ಕೆ ಇಟ್ಟು ಎಲ್ಲಾ ಪಡ್ಡು ಮನೆಗೂ ಈ ರೀತಿಯಾಗಿ ಆಯಿಲ್ ನ ಬ್ರಷ್ ಮಾಡ್ಕೊಂಡು ಪಡ್ಡನ್ನ ಹಾಕೊಂಡು 5 ನಿಮಿಷ ಲೋ ಫ್ಲೇಮ್ ನಲ್ಲೇ ಪಡ್ಡನ್ನ ಕುಕ್ ಮಾಡ್ಕೊಂಡ್ರೆ ಮತ್ತೆ ಈ ರೀತಿ ತಿರುವಿ ಹಾಕೊಳ್ಬೇಕು. ಗರಿ ಗರಿಯಾದ ಫ್ಲಫಿಯಾದ ತುಂಬಾನೇ ಟೇಸ್ಟಿಯಾದ ಹೋಟೆಲ್ ಸ್ಟೈಲ್ ನಲ್ಲಿ ಮಾಡುವ ರೀತಿ ಕಾಯಿ ಚಟ್ನಿಯೊಂದಿಗೆ ಸವಿಯೋದಕ್ಕೆ ಪಡ್ಡು ತಯಾರಾಗುತ್ತೆ. ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ.